ಗುಡ್ಡ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು-ಮಂಗಳೂರು ಸಂಪರ್ಕ ಕಡಿತಗೊಂಡು ಸಂಚಾರ ಬಂದಾಗಿದೆ. ಗುಡ್ಡ ಚರಿತದಿಂದ ಹೆದ್ದಾರಿಯ ಎರಡೂ ಬದಿಯಲ್ಲೂ ಕಿಲೋಮೀಟರ್ಗಟ್ಟಲೆ ವಾಹನಗಳು ನಿಂತಿದ್ದು ಸವಾರರು ಪರದಾಡುವಂತಾಗಿದೆ. ಸುರಿಯುತ್ತಿರುವ ಭಾರೀ ಮಳೆ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75 ದೊಡ್ಡ ತಪ್ಪಲು ಸಮೀಪ ಭೂಕುಸಿತ ಉಂಟಾಗಿ 2 ಕಾರು, 1 ಟಿಪ್ಪರ್ ಹಾಗೂ 1 ಟ್ಯಾಂಕರ್ ಕೆಸರಿನಲ್ಲಿ ಸಿಲುಕಿದ್ದು, ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಭಾರೀ ಭೂಕುಸಿತವಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75 ನ್ನು ಬಂದ್ ಮಾಡಲಾಗಿದ್ದು, ಇದರಿಂದಾಗಿ ವಾಹನಗಳು ಹಲವು ದೂರ ನಿಂತಲ್ಲೇ ನಿಲ್ಲುವಂತಾಗಿದೆ. ಊಟ ತಿಂಡಿ ಇಲ್ಲದೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ವಾಹನಗಳು ಸಾಲಾಗಿ ನಿಂತಿದೆ. ಇಲ್ಲಿರುವಂಥ ಪಾಪ ಡ್ರೈವರ್ಗಳ ಸಮಸ್ಯೆ ಏನೆಂದರೆ ಊಟಕ್ಕೆ ಹಣದ ಸಮಸ್ಯೆಯಲ್ಲಿ ಕೊರಗುವಂಥದ್ದು. ಆಮೇಲೆ ಬೇರೆ ಬೇರೆ ಒಮ್ಮೊಮ್ಮೆ ನೆಟ್ವರ್ಕ್ ಸಮಸ್ಯೆ ಕೂಡ ಬರ್ತದೆ. ಆದ್ದರಿಂದ ಭಾರಿ ಸಮಸ್ಯೆಯಿಂದ ಕೂಡ ಡ್ರೈವರ್ಗಳು ಅನುಭವಿಸ್ತಿರುವುದನ್ನು ನಾವು ಕಾಣ್ಬೋದು. ಅವರವರ ಗಾಡಿಯಲ್ಲಿ ಇರ್ತಾರೆ. ಯಾಕಂದರೆ ಗಾಡಿ ಬಿಟ್ಟು ಹೋದ ಸಂದರ್ಭದಲ್ಲಿ ಡೀಸೆಲ್ ಕಳ್ಳರ ಹಾವಳಿ ಕೂಡ ಇರುವಂಥ ಸಾಧ್ಯತೆ ಇದೆ ಎಂದು ಪಾಪ ಅದೇ ಗಾಡಿಯಲ್ಲೇ ಇರ್ತಾರೆ. ನಾವು ಇಲ್ಲಿ ಚಾಲಕರೊಬ್ಬರು ಗಾಡಿಯಲ್ಲೇ ಇದ್ದಾರೆ ನೋಡಿ, ಗಮನಿಸಿರಬಹುದು. ಇದು ವರದಿ ಕಿಶೋರ್ ಶಿರಾಡಿ, ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸಂಚಾಲಕ.